ಹಾಯ್ ಫ್ರೆಂಡ್ಸ್, ಭಾರತದ ಪ್ರಧಾನಮಂತ್ರಿಗಳ ಪತ್ನಿಯರು ಯಾರು? ಇವರಲ್ಲಿ ವಿದೇಶಿಗರನ್ನು ಮದುವೆ ಆದವರು ಯಾರು? ಧರ್ಮ ಬಿಟ್ಟು ಮದುವೆಯಾದ ಪ್ರಧಾನಿ ಯಾರು? ಮದುವೆಯಾಗದೆ ಏಕಾಂಗಿಯಾಗಿಯೇ ಉಳಿದವರು ಯಾರು? ಮದುವೆಯಾಗಿ ಪತ್ನಿಯನ್ನು ಬಿಟ್ಟವರು ಯಾರು? ಹೆಚ್ಚು ಮಕ್ಕಳು ಮಾಡಿದ ಪ್ರಧಾನಿ ಯಾರು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಜವಾಹರ್ಲಾಲ್ ನೆಹರು 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಪ್ರಧಾನಿಯಾದ ನೆಹರು 1964ರ ಮೇ 27ರಂದು ವಿಧಿವಶರಾಗೋವರೆಗೂ ಪ್ರಧಾನಿಯಾಗೇ ಇದ್ರು. ಇವರು 1916ರಲ್ಲಿ ಕಮಲಾ ಅನ್ನೋರನ್ನ ಮದುವೆಯಾಗಿದ್ರು. ಆದ್ರೆ ಕಮಲಾ 1936ರಲ್ಲಿ ತಮ್ಮ 36ನೇ ವಯಸ್ಸಿನಲ್ಲೇ ವಿಧಿವಶರಾದ್ರು. ಇವರ ಏಕೈಕ ಪುತ್ರಿ ಇಂದಿರಾ ಗಾಂಧಿ. ಲಾಲ್ ಬಹದ್ದೂರ್ ಶಾಸ್ತ್ರಿ 1964ರ ಜೂನ್ 9ರಿಂದ 1966ರ ಜನವರಿ 11ರವರೆಗೆ ಪ್ರಧಾನಿಯಾಗಿದ್ರು. ಇವರು 1928ರಲ್ಲಿ ಲಲಿತಾ ಅನ್ನೋರನ್ನ ಮದುವೆಯಾಗಿದ್ರು. ಲಲಿತಾ 1993ರಲ್ಲಿ ತಮ್ಮ 83ನೇ ವಯಸ್ಸಿನಲ್ಲಿ ವಿಧಿವಶರಾದ್ರು. ದಂಪತಿಗೆ 6 ಜನ ಮಕ್ಕಳಿದ್ದಾರೆ. ಇಂದಿರಾ ಗಾಂಧಿ 1966ರ ಜನವರಿ 24ರಂದು ಇಂದಿರಾ ಗಾಂಧಿ ಅಧಿಕಾರಕ್ಕೇರಿದ್ರು. 1977ರ ಮಾರ್ಚ್ 24ರವರೆಗೆ ಪ್ರಧಾನಿಯಾಗಿದ್ರು. ನಂತರ ಮತ್ತೆ 1980ರ ಜನವರಿ 14ರಿಂದ 1984ರ ಅಕ್ಟೋಬರ್ 31ರವರೆಗೆ ಅಧಿಕಾರದಲ್ಲಿದ್ರು. ಇವರು ಪಾರ್ಸಿ ಸಮುದಾಯಕ್ಕೆ ಸೇರಿದ ಫಿರೋಜ್ ಗಾಂಧಿ ಅನ್ನೋರನ್ನ 1942ರಲ್ಲಿ ಮದುವೆಯಾದ್ರು. ನಂತರದಲ್ಲಿ ಇಬ್ಬರು ದೂರವಾದ್ರು. 1958ರಲ್ಲಿ ಹೃದಯಾಘಾತಕ್ಕೆ ಬಲಿಯಾದ್ರು. ದಂಪತಿಗೆ 2 ಮಕ್ಕಳಾದ್ರು. ಅವರೇ ರಾಜೀವ್ ಗಾಂಧಿ ಮತ್ತು ಸಂಜಯ್ ಗಾಂಧಿ. ಮೊರಾರ್ಜಿ ದೇಸಾಯಿ ತುರ್ತು ಪರಿಸ್ಥಿತಿ ನಂತರದಲ್ಲಿ ಮೊರಾರ್ಜಿ ದೇಸಾಯಿ ಜನತಾ ಪಕ್ಷದಿಂದ ಪ್ರಧಾನಿಯಾಗಿದ್ರು. ಇವರು 1977ರ ಮಾರ್ಚ್ 24ರಿಂದ 1979ರ ಜುಲೈ 28ರವರೆಗೆ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ರು. ಇವರು 1911ರಲ್ಲಿ ಗುಜ್ರಾಬೆನ್ ಅನ್ನೋರನ್ನ ಮದುವೆ ಆಗಿದ್ರು. ಗುಜ್ರಾಬೆನ್ 1981ರಲ್ಲಿ ವಿಧಿವಶರಾದ್ರು. ದಂಪತಿಗೆ 5 ಮಕ್ಕಳಿದ್ದಾರೆ. ಚರಣ್ ಸಿಂಗ್ ಜನತಾ ಪಕ್ಷದವರಾದ ಇವರು 1979ರ ಜುಲೈ 28ರಿಂದ 1980ರ ಜನವರಿವರೆಗೆ ಪ್ರಧಾನಿಯಾಗಿದ್ರು. ಇವರು 1925ರಲ್ಲಿ ಗಾಯತ್ರಿ ದೇವಿ ಅನ್ನೋರನ್ನ ಮದುವೆ ಆದ್ರು. 2002ರಲ್ಲಿ ಗಾಯತ್ರಿ ವಿಧಿವಶರಾಗಿದ್ದು ದಂಪತಿಗೆ 6 ಜನ ಮಕ್ಕಳಿದ್ದಾರೆ. ರಾಜೀವ್ ಗಾಂಧಿ ಇಂದಿರಾ ನಂತರ ಕಾಂಗ್ರೆಸ್ ನಾಯಕ ರಾಜೀವ್ ಗಾಂಧಿ 1984ರ ಅಕ್ಟೋಬರ್ 31ರಿಂದ 1989ರವರೆಗೆ ಪ್ರಧಾನಿಯಾಗಿದ್ರು. ಇವರು ಇಟಲಿ ಮೂಲದ ಸೋನಿಯಾ ಗಾಂಧಿ ಅವರನ್ನ ಪ್ರೀತಿಸಿದ್ರು. ಭಾರತದ ಸಂಪ್ರದಾಯದಂತೆ 1968ರಲ್ಲಿ ಮದುವೆ ಕೂಡ ಆದ್ರು. ದಂಪತಿಗೆ 2 ಮಕ್ಕಳಿದ್ದಾರೆ. ಅವರೇ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ. ವಿಪಿ ಸಿಂಗ್ ವಿಶ್ವನಾಥ್ ಪ್ರತಾಪ್ ಸಿಂಗ್ ಜನತಾ ಪಕ್ಷದಿಂದ ಅಧಿಕಾರಕ್ಕೆ ಬಂದ ಇವರು 1989ರ ಡಿಸೆಂಬರ್ 2ರಿಂದ 1990ರ ನವೆಂಬರ್ 10ರವರೆಗೆ ಅಧಿಕಾರದಲ್ಲಿದ್ರು. ಇವರು ಸೀತಾ ಕುಮಾರಿ ಅನ್ನೋರನ್ನ 1955ರಲ್ಲಿ ಮದುವೆ ಆಗಿದ್ರು. ದಂಪತಿಗೆ 2 ಮಕ್ಕಳಿದ್ದಾರೆ. ಚಂದ್ರಶೇಖರ್ ಸಮಾಜವಾದಿ ಜನತಾ ಪಕ್ಷದ ನಾಯಕ ಚಂದ್ರಶೇಖರ್ 1990ರ ನವೆಂಬರ್ 10ರಿಂದ 1991ರ ಜೂನ್ 21ರವರೆಗೆ ಪ್ರಧಾನಿ ಹುದ್ದೆಯಲ್ಲಿದ್ರು. ಇವರು ದೂಜಾದೇವಿ ಅನ್ನೋರನ್ನ ಮದುವೆ ಆಗಿದ್ರು. ಇವರಿಗೆ 2 ಮಕ್ಕಳಿದ್ದಾರೆ. ಪಿ.ವಿ. ನರಸಿಂಹರಾವ್ ಕಾಂಗ್ರೆಸ್ ನಾಯಕ ಪಿ.ವಿ. ನರಸಿಂಹರಾವ್ 1991ರ ಜೂನ್ 21ರಿಂದ 1996ರ ಮೇ 16ರವರೆಗೆ ಪ್ರಧಾನಿ ಹುದ್ದೆಯಲ್ಲಿದ್ರು. ಇವರು 1931ರಲ್ಲಿ ಸತ್ಯಮ್ಮ ಅನ್ನೋರನ್ನ ಮದುವೆ ಆದ್ರು. ಈಕೆ 1970ರಲ್ಲೇ ಬಾರದೂರಿಗೆ ಪಯಣಿಸಿದ್ರು. ದಂಪತಿಗೆ ಒಟ್ಟು 8 ಜನ ಮಕ್ಕಳಿದ್ದಾರೆ. ಅಟಲ್ ಬಿಹಾರಿ ವಾಜಪೇಯಿ ಮೋದಿಗೂ ಮುನ್ನ ದೇಶದಲ್ಲಿ ಪೂರ್ಣಾವಧಿ ಮುಗಿಸಿದ ಮೊದಲ ಕಾಂಗ್ರೆಸ್ಸೇತರ ಪ್ರಧಾನಿ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇವರು 1996ರ ಮೇ 16ರಿಂದ 1996ರ ಜೂನ್ 1ರವರೆಗೆ ದೇಶದ ಪ್ರಧಾನಿಯಾಗಿದ್ರು. ನಂತರ 1998ರ ಮಾರ್ಚ್ 19ರಿಂದ 2004ರ ಮೇ 22ರವರೆಗೆ ಪ್ರಧಾನಿಯಾಗಿ ದೇಶವಾಳಿದ್ರು. ಇವರು ಮದುವೆಯಾಗದ ಏಕೈಕ ಪ್ರಧಾನಿಯಾಗಿದ್ದಾರೆ. ಎಚ್ ಡಿ ದೇವೇಗೌಡ
ಆಗ ಜನತಾ ಪಕ್ಷದಲ್ಲಿದ್ದ ದೇವೇಗೌಡರು 1996ರ ಜೂನ್ 1ರಿಂದ 1997ರ ಏಪ್ರಿಲ್ 21ರವರೆಗೆ ಅಧಿಕಾರದಲ್ಲಿದ್ರು. ಇವರು 1954ರಲ್ಲಿ ಚೆನ್ನಮ್ಮ ಅನ್ನೋರನ್ನ ಮದುವೆ ಆಗಿದ್ದಾರೆ. ದಂಪತಿಗೆ 6 ಜನ ಮಕ್ಕಳಿದ್ದಾರೆ. ಇಂದರ್ ಕುಮಾರ್ ಗುಜ್ರಾಲ್ ಜನತಾ ಪಕ್ಷಕ್ಕೆ ಸೇರಿದ್ದ ಇವರು 1997 ಏಪ್ರಿಲ್ 21ರಿಂದ 1998ರ ಮಾರ್ಚ್ 19ರವರೆಗೆ ಅಧಿಕಾರದಲ್ಲಿದ್ರು. ಇವರು 1945ರಲ್ಲಿ ಶೀಲಾ ಅನ್ನೋರನ್ನ ಮದುವೆ ಆದ್ರು. ಈಕೆ 2011ರಲ್ಲಿ ವಿಧಿವಶರಾದ್ರು. ದಂಪತಿಗೆ 2 ಮಕ್ಕಳಿದ್ದಾರೆ. ಮನಮೋಹನ್ ಸಿಂಗ್ 2 ಅವಧಿಗೆ ಅಂದ್ರೆ 2004ರ ಮೇ 22ರಿಂದ 2015ರ ಮೇ 26ರವರೆಗೆ ಅಧಿಕಾರದಲ್ಲಿದ್ರು. ಇವರು 1958ರಲ್ಲಿ ಗುರುಶರಣ್ ಕೌರ್ ಅನ್ನೋರನ್ನ ಮದುವೆ ಆದ್ರು. ದಂಪತಿಗೆ 3 ಮಕ್ಕಳಿದ್ದಾರೆ. ನರೇಂದ್ರ ಮೋದಿ ಫ್ರೆಂಡ್ಸ್, ದೇಶದಲ್ಲಿ 2014ರಿಂದ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿದ್ದಾರೆ. 1968ರಲ್ಲಿ ಜಶೋದಾಬೆನ್ ಅನ್ನೋರನ್ನ ಮದುವೆ ಆದ್ರು. ಆದ್ರೆ 1971ರಲ್ಲಿ ಪತ್ನಿಯಿಂದ ಅಂದ್ರೆ ಇಡೀ ಕುಟುಂಬದಿಂದಲೇ ದೂರವಾಗಿ ಏಕಾಂಗಿ ಬದುಕು ನಡೆಸೋಕೆ ಶುರು ಮಾಡಿದ್ರು. ಗುಲ್ಜರಿಲಾಲ್ ನಂದಾ ಇವರು 2 ಬಾರಿ ಹಂಗಾಮಿ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. 1964ರಲ್ಲಿ ನೆಹರು ವಿಧಿವಶರಾದಾಗ 13 ದಿನ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಾಣ ಬಿಟ್ಟಾಗ 13 ದಿನ ಹಂಗಾಮಿ ಪ್ರಧಾನಿಯಾಗಿ ಕೆಲಸ ಮಾಡಿದ್ರು. ಇವರು ಲಕ್ಷ್ಮೀ ನಂದಾ ಅನ್ನೋರನ್ನ ಮದುವೆ ಆಗಿದ್ರು. ದಂಪತಿಗೆ 3 ಮಕ್ಕಳಿದ್ದಾರೆ. 3ಕ್ಕಿಂತ ಹೆಚ್ಚು ಮಕ್ಕಳಿರೋದು ಯಾರಿಗೆ? ಪ್ರಧಾನಿಗಳ ಮಕ್ಕಳ ವಿಚಾರಕ್ಕೆ ಬಂದ್ರೆ PV ನರಸಿಂಹರಾವ್ ಮೊದಲ ಪ್ಲೇಸ್ನಲ್ಲಿ ಬರ್ತಾರೆ. ಇವರಿಗೆ 8 ಜನ ಮಕ್ಕಳಿದ್ದಾರೆ. ಅದೇ ರೀತಿ ದೇವೇಗೌಡ, ಚರಣ್ ಸಿಂಗ್, ಲಾಲ್ ಬಹದ್ದೂರ್ ಶಾಸ್ತ್ರಿ ತಲಾ 6 ಮಕ್ಕಳನ್ನ ಹೊಂದಿದ್ರು. ಇನ್ನು ಮೊರಾರ್ಜಿ ದೇಸಾಯಿಗೆ 5 ಮಕ್ಕಳಿದ್ರು. ಫ್ರೆಂಡ್ಸ್, ಇದು ಭಾರತ ಕಂಡ ಪ್ರಧಾನಿಗಳ ಪತ್ನಿಯರ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಈ ಬಗ್ಗೆ ನಿಮಗೇನ್ ಅನ್ಸುತ್ತೆ? ಈ ಪ್ರಧಾನಿಗಳಲ್ಲಿ ಯಾರು ಬೆಸ್ಟ್ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.